ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಆ್ಯಕ್ಚುಲಿ ನಮ್ಮ ತೋಟದಲ್ಲಿ ಪ್ರಾಯೋಗಿಕವಾಗಿ 2 ಅರಿಶಿಣ ಗಿಡಗಳನ್ನ ಅಂದರೆ ಟರ್ಮರಿಕ್ ಗಿಡಗಳನ್ನ ನಾನು ಪ್ಲ್ಯಾಂಟ್ ಮಾಡಿದ್ದೆ ಲಾಸ್ಟ್ ಇಯರು. ಈಗ ಅದನ್ನು ಹಾರ್ವೆಸ್ಟ್ ಮಾಡಲಿಕ್ಕೆ ಬಂದಿದೆ, ಅಂದರೆ ಅರಿಶಿಣಗಳೆಲ್ಲ ಹೊರಗಡೆ ಬಂದಿದೆ, ಭೂಮಿಯಿಂದ ಮೇಲ್ಗಡೆ ಕಾಣಿಸ್ತಿದೆ. ಅಂದರೆ ಮೇ ಬಿ ಬಿಟ್ಟಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಇದನ್ನು ಕೀಳೋಣ ಅಂತ ಹೇಳಿ ಇವತ್ತು ತೆಗಿತಾ ಇದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕಿತ್ತ ಮೇಲೆ ಒಳಗಡೆ ಎಲ್ಲ ಗೊಂಚಲಾಗಿ ಕಟ್ಕೊಂಡಿದೆ ಅರಿಶಿಣ. ಇದನ್ನೆಲ್ಲ ಇವಾಗ ನಾವು ಬೇರ್ಪಡಿಸಿ, ನಾನು ಆ್ಯಕ್ಚುಲಿ 2 ಗಿಡ ಹಾಕಿದ್ದು ಲಾಸ್ಟ್ ಇಯರ್. ಆ್ಯಕ್ಚುಲಿ ಪ್ರಾಯೋಗಿಕವಾಗಿ ನಮ್ಮ ತೋಟದಲ್ಲಿ ಕೂಡ ನಾವು ಬೆಳಿಬೋದಾ, ಇದು ಆ್ಯಕ್ಚುಲಿ ಎಲ್ಲರೂ ಕಪ್ಪು ಮಣ್ಣಲ್ಲಿ ಮಾತ್ರ ಒಳ್ಳೆ ಇಳುವರಿ ಬರುತ್ತೆ ಅಂತಾರೆ. ಆದರೆ ನಾನು ಇದನ್ನು ನಮ್ಮ ಮಣ್ಣಲ್ಲಿ ಕೂಡ ಬೆಳಿಲಿಕ್ಕೆ ಸಾಧ್ಯ ಇದೆಯಾ ಅಂತ ನೋಡಲಿಕ್ಕೆ ಅಂತ ಹೇಳಿ ಈ 2 ಗಿಡಗಳನ್ನ ನಾಟಿ ಮಾಡಿದ್ದೆ. ಲಾಸ್ಟ್ ಇಯರ್ ಮಾಡಿದ್ದೆ, ಅಂದರೆ 2025 ಸ್ಟಾರ್ಟಿಂಗಲ್ಲಿ ಮಾಡಿದ್ದೆ. ಈಗ ನಾನು 2026ಅಲ್ಲಿ ಸ್ಟಾರ್ಟಿಂಗ್, ಅಂದರೆ ಜಾನ್ವರಿ ಆಲ್ಮೋಸ್ಟ್ ನ್ಯೂ ಇಯರ್ ಟೈಮಲ್ಲಿ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಇದನ್ನು. ಈ 2 ಗಿಡಗಳಿಂದ ನಾನು ನೋಡ್ದಂಗೆ ಈ 2 ಗಿಡಗಳಲ್ಲಿ ಟರ್ಮರಿಕ್ ಆದರೆ ಆಗಿದೆ, ಅಂದರೆ ಅರಿಶಿಣಗಳು ಕೆಳಗಡೆ ಬಿಟ್ಟಿದೆ. ಇಲ್ಲಿ ನೀವು ನೋಡ್ತಿರ್ಬೋದು ಹೇಗಿದೆ ಅಂತ. ಎಷ್ಟಪ್ಪ ಇದು ಚಿಕ್ಕದೆಲ್ಲ, ಇದು ಓಪನ್ ನಾನು ಕೀಳಬೇಕಾದ್ರೆ ಬಿಡಿಸ್ಕೊಂಡಿರೋಂಥದ್ದು. ಇದು ನೋಡಿ, ಇಲ್ಲಿ ಕಾಣ. ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ಕೆಮಿಕಲ್ ಫರ್ಟಿಲೈಸರ್ಸ್ನ ಯೂಸ್ ಮಾಡಿಲ್ಲ, ಎಲ್ಲ ಸಾವಯವ ಗೊಬ್ಬರ ಮಾತ್ರ ಯೂಸ್ ಮಾಡಿರೋದು. ಅಂದರೆ 2 ಗಿಡ ಆಗಿರೋದ್ರಿಂದ ಏನು ತುಂಬ, ಅದನ್ನು ಕೂಡ ತುಂಬ ಏನು ಹಾಕಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಹಾಕಿದ್ದೆ. ಈಗ ನೋಡ್ತಿರ್ಬೋದು. ಆದರೆ ಈ 2 ಗಿಡಗಳಿಂದ ನಾನು ನೋಡಿದ್ದೇನೆಂದರೆ ಚೆನ್ನಾಗೇ ಬಂದಿದೆ. ಇದನ್ನು ನಾವು ಪ್ರಾಯೋಗಿಕವಾಗಿ ಬೆಳೆದಿದ್ದು, ಬಟ್ ಇದನ್ನು ನಾವು ಅಂದರೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದರೂ ಕೂಡ ನಮಗೆ ಒಳ್ಳೆಯ ಆದಾಯವನ್ನು ಗಳಿಸ್ಕೊಡುತ್ತೆ ಅಂತ ಅನಿಸ್ತಿದೆ. ಯಾಕೆ ಅಂದರೆ ಈ 2 ಗಿಡದಲ್ಲೇ ನಾನು ಆಲ್ಮೋಸ್ಟ್ 2 kg ಹತ್ತತ್ರವಾಗಿ 2 kg ಅಷ್ಟು ಅರಿಶಿಣಗಳನ್ನ ಹಾರ್ವೆಸ್ಟ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು. ಇದು ನಾನು ಈಗ ಒಂದೊಂದಾಗಿ ಆ ಬ್ರ್ಯಾಂಚ್ನಿಂದ ಅದನ್ನು ಬೇರ್ಪಡಿಸ್ತಾ ಇದ್ದೀನಿ, ಆ ಗಿಡದ ಬೇರಿನಿಂದ ಅದನ್ನು ಬೇರ್ಪಡಿಸ್ಕೊತಾ ಇದ್ದೀನಿ. ಆದರೆ ಇದು ಬಂದು ರಾ ಅರಿಶಿಣ, ಅಂದರೆ ಇದನ್ನು ನಾವು ಡೈರೆಕ್ಟಾಗಿ ಹೀಗೆ ಯೂಸ್ ಮಾಡಲಿಕ್ಕೆ ಆಗಲ್ಲ. ಇದನ್ನು ಪ್ರೊಸೆಸಿಂಗ್ ಮಾಡಬೇಕಾಗುತ್ತೆ. ಏನು ಸಿಂಪಲ್ ಸ್ಟೆಪ್ಸೇ ಇದೆ ಪ್ರೊಸೆಸಿಂಗ್, ಅಂದರೆ ಏನು ತುಂಬ ಕಾಂಪ್ಲಿಕೇಟೆಡ್ ಸ್ಟೆಪ್ಸ್ ಏನಲ್ಲ. ಸಿಂಪಲ್ಲಾಗಿ ಇದನ್ನು ಸ್ವಲ್ಪ ಬೇಯಿಸಿ ಡ್ರೈ ಮಾಡೋದು ಹೇಗೆ ಅನ್ನೋದನ್ನು ನಾನು ಈಗ ನಿಮಗೆ ಈ ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೇನೆ. ಈ ಥರ ಗೊಂಚಲುಗಳನ್ನೆಲ್ಲ ನಾವು ಬಿಡಿಸಿ ಒಂದೊಂದಾಗಿ ಅದನ್ನು ತೆಗೆದು ಮಣ್ಣಿಂದ, ಅಂದರೆ ಆ ಗೊಂಚಲುಗಳನ್ನ ಗಿಡದಿಂದ ಬೇರ್ಪಡಿಸಿ ಅವುಗಳನ್ನ ಈ ಥರ ಮಾಡ್ಕೋತಾ ಇದ್ದೀವಿ. ಇದಾದಮೇಲೆ ಇದನ್ನು ನೀಟಾಗಿ ತೊಳ್ಕೊಂಡು ನಾವು ಯಾವ ರೀತಿ ನೆಕ್ಸ್ಟ್ ಸ್ಟೆಪ್ ಹೋಗ್ಬೇಕಂತ ತೋರಿಸ್ಕೊಡ್ತೀನಿ. ಫಸ್ಟು ಇದನ್ನೆಲ್ಲ ಬಿಡಿಸ್ಕೊಬಿಡೋಣ. ಇಲ್ಲಿ ನೋಡಿದ್ರೆ ಇವಾಗ ಇದನ್ನೆಲ್ಲ ಬಿಡಿಸ್ಕೊಂಡಿದ್ದೀನಿ ನಾನು. ಆಲ್ಮೋಸ್ಟ್ ಇಲ್ಲಿ ನೋಡೋದಾದರೆ ನೀವು ನೋಡಿ ಹೇಗೆ ಬಂದಿದೆ ಅಂತ. ಒಂದೊಂದರಿಂದ 4, 5 ಒಂದೇ ಸಿಂಗಲ್ ಅರಿಶಿಣ ಬಂದು ಅದರೊಳಗಡೆ ಚಿಕ್ಕದಾಗಿ ಮತ್ತೆ ಮರಿಗಳ ಥರ ಬೆಳ್ಕೊಂಡಿದೆ. ಚೆನ್ನಾಗಿ ಬಂದಿದೆ. ಒಟ್ಟಾರೆ ಹೇಳೋದಾದರೆ ನಾನು ಇದು ಓನ್ಲಿ 2 ಗಿಡದ್ದು ಅಷ್ಟೇ, ನಾನೇನು ತುಂಬ ಗಿಡ ಹಾಕಿರಲಿಲ್ಲ, ಓನ್ಲಿ 2 ಗಿಡ ಮಾತ್ರ ನಾಟಿ ಮಾಡಿದ್ದೆ ಲಾಸ್ಟ್ ಇಯರು. ಹಿಂಗೆ ನೋಡ್ತಿದ್ದೀರಾ. ಇವಾಗ ಇದನ್ನು ತೊಳೆದ್ಮೇಲೆ ನಿಮ್ಗೆ ಕಾಣಿಸ್ತಿರ್ಬೋದು, ನೀಟಾಗಿ ಕಾಣಿಸ್ತಿದೆಯಲ್ಲ. ಇದು ಫುಲ್ಲು ಹಳದಿ ಕಲ್ಲರೇ ಇದೆ, ಬಟ್ ಅಂದರೆ ಮೇಲ್ಗಡೆ ಸ್ಕಿನ್ ಸ್ವಲ್ಪ ನಮಗೆ ಡಾರ್ಕ್ ಬ್ರೌನಲ್ಲಿ ಕಾಣಿಸ್ತಿದೆ. ಇಲ್ಲಿ ನೋಡಿ, ಇಲ್ಲಿ ಹೇಗೆ ಬಂದಿದೆ ಅಂತ. 3, 4 ಈ ಥರ ಹಿಂಗೆ ಅದು ಅದ್ರ ಪಕ್ಕನೇ ಜೊತೆಯಲ್ಲಿ ಬೆಳೀತಾ ಇರುತ್ತೆ ಪಕ್ಕದಲ್ಲೇ. ಇವಾಗ ನಾವು ಇದರಿಂದ ಸ್ವಲ್ಪ ಚೆನ್ನಾಗಿರೋ ಸೀಡ್ಲಿಂಗ್ಸ್ನ ಆಯ್ಕೆ ಮಾಡಿಕೊಂಡು ನಾನು ನೆಕ್ಸ್ಟ್ ಇಯರ್ ಪ್ಲ್ಯಾಂಟೇಷನ್ಗೋಸ್ಕರ, ಇದು ಅಂದರೆ ಇವಾಗ ಪ್ಲ್ಯಾಂಟೇಷನ್ ಮಾಡಲಿಕ್ಕೋಸ್ಕರ ಅಂತ ಹಾಕ್ಕೋತಾ ಇದ್ದೀನಿ. ಫಸ್ಟು ಈ ಥರ ಅಗ್ದು ಅದರೊಳಗಡೆ ಇರೋಂಥ ಎಲ್ಲ ಸ್ವಲ್ಪ ಭೂಮಿನ ಕಸಿ ಮಾಡ್ಕೋಬೇಕು ನೀಟಾಗಿ. ಅದಾದಮೇಲೆ ಈ ಥರ ಎಲ್ಲ ಕಳೆಗಳನ್ನ ರಿಮೂವ್ ಮಾಡಿ, ಒಂದು ನಾವು ಆಯ್ಕೆ ಮಾಡಿಟ್ಕೊಂಡಿರೋಂಥ ಸೀಡ್ಲಿಂಗ್ಸ್ ಬಂದು ಅದನ್ನು ಏನು ಅರಿಶಿಣ ಇದೆ ಅದನ್ನೆಲ್ಲ ಈ ಥರ ಪ್ಲೇಸ್ ಮಾಡ್ಕೋಬೇಕು. ಒಂದು ಟ್ರೆಂಚ್ ಥರ ಮಾಡಿರ್ತೀವಲ್ಲ ಅದರೊಳಗಡೆ ಪ್ಲೇಸ್ ಮಾಡಿ, ಅದ್ರ ಮೇಲ್ಗಡೆ ಒಂದು 1/2 ಇಂಚಷ್ಟು ಮಣ್ಣು ಮುಚ್ಚಿದ್ರೆ ಇದು ಬೆಳಿಲಿಕ್ಕೆ ರೆಡಿ ಆಗುತ್ತೆ. ನಮ್ಮದು ಡ್ರಿಪ್ ಇರೋದ್ರಿಂದ ನಾವೇನು ನೀರಿನ ವ್ಯವಸ್ಥೆ, ಇದಕ್ಕೇನು ಸಪ್ರೇಟಾಗಿ ನೀರಿನ ವ್ಯವಸ್ಥೆ ಮಾಡೋಂಥ ಅವಶ್ಯಕತೆ ಇಲ್ಲ, ಡ್ರಿಪ್ಪಲ್ಲಿ ನೀರು ಬರುತ್ತೆ. ಇನ್ನು ಸ್ವಲ್ಪ ಸೀಡ್ಲಿಂಗ್ಸ್ ಉಳಿದಿತ್ತು, ಅದನ್ನು ಕೂಡ ನಾನಿಲ್ಲಿ ನಾಟಿ ಮಾಡ್ಕೊಂಡಿದ್ದೀನಿ. ಮತ್ತು ಇವಾಗ ಬನ್ನಿ ಇದನ್ನು ಪ್ರೊಸೆಸಿಂಗ್ ಹೆಂಗೆ ಮಾಡೋದು ಅಂದರೆ, ಫಸ್ಟು ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಕಾಯಕ್ಕಿಡೋಣ. ಅದು ಒಂದು ಕುದಿ ಬರಲಿ, ಅಲ್ಲಿವರೆಗೆ ಇದು ಕಾಯಬೇಕು. ಅಲ್ಲಿ ತನಕ ನಾನು ಇದನ್ನು ಇದು ಬಂದು ಆರ್ಗ್ಯಾನಿಕ್ ಅರಿಶಿಣ ಆಗಿರೋದ್ರಿಂದ ತುಂಬ ಮೆಡಿಸಿನಲ್ ಪ್ರಾಪರ್ಟಿ ಇರುತ್ತೆ. ಇದನ್ನು ಈ ಥರ ಉಜ್ಜಿ ಕೂಡ ನಾವು ಡೈರೆಕ್ಟಾಗಿ ನಮ್ಮ ಫೇಸ್ ಮೇಲೆ ಮಾಸ್ಕ್ ಥರ ಯೂಸ್ ಮಾಡ್ಬೋದು. ಇದು ಇವಾಗ ಕುದಿ ಬಂದಿದೆ, ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ.
ಇವಾಗ ನಾವು ಏನು ತೊಳೆದು ಇಟ್ಕೊಂಡಿದ್ದೀವಿ ಅರಿಶಿಣಗಳೆಲ್ಲ ಅದನ್ನೆಲ್ಲ ಇದ್ರೊಳಗಡೆ ಒಂದೊಂದಾಗಿ ಹಾಕೋಣ. ಒಟ್ಟಿಗೆ ಕೂಡ ಹಾಕ್ಬೋದು. ಇದನ್ನೆಲ್ಲ ಒಟ್ಟಿಗೆ ಇದ್ರೊಳಗಡೆ ಹಾಕಿ ಇದನ್ನು ನಾವು ಉರಿಯನ್ನು ಕಡಿಮೆ ಮಾಡಬೇಕು. ಉರಿನ ಸಿಮ್ಮಲ್ಲಿ ಇಡಬೇಕು. ಅಂದರೆ ನಿಧಾನಗತಿಯಲ್ಲಿ ಉರಿಯೋದ್ರಿಂದ ಇದು ತುಂಬ ಚೆನ್ನಾಗಿ ಬೇಯುತ್ತೆ. ಈಗ ನಾವು ಇದನ್ನೆಲ್ಲ ನಾವೇನಿತ್ತು ನಮ್ಮ ಹತ್ರ ಎಲ್ಲ ಅರಿಶಿಣ ಇದ್ರೊಳಗಡೆ ಹಾಕ್ತಾ ಇದ್ದೀನಿ. ಹಾಕಿ ಒಂದು 20 ಮಿನಿಟ್ಸ್ ಇದನ್ನು ಮುಚ್ಚಿ ಬೇಯಿಸೋಣ. ಈಗ ಆಲ್ಮೋಸ್ಟ್ ನಂದು 30 ಮಿನಿಟ್ಸ್ ಆಗಿದೆ. 30 ಮಿನಿಟ್ಸ್ ಬಂದಮೇಲೆ ಈಗ ನೋಡ್ತಿರ್ಬೋದು ಇದರಲ್ಲೆಲ್ಲ ಬಬಲ್ಸ್ ರೀತಿ ಬರ್ತಿದೆ. ಈಗ ಇದನ್ನು ನಾವು ಆ್ಯಕ್ಚುಲಿ ಇದನ್ನು ಸ್ವಲ್ಪ ಥಂಡಿ ನೀರೊಳಗಡೆ ಇದನ್ನು ಇವಾಗ ನಾವು ಟ್ರಾನ್ಸ್ಫರ್ ಮಾಡ್ತಿದ್ದೀವಿ, ಅಂದರೆ ಬಸಿತಿದ್ದೀವಿ ಎಲ್ಲ. ಅಂದರೆ ನೀರೆಲ್ಲ ಹೋಗಿ ಓನ್ಲಿ ಅರಿಶಿಣ ಮಾತ್ರ ಉಳ್ಕೊತಿದೆ. ಇವಾಗ ಇದನ್ನು ಸ್ವಲ್ಪ ಥಂಡಿ ಮಾಡಿದ್ರೆ ನಾವು ಇದನ್ನು ನೆಕ್ಸ್ಟು ಒಂದು ಸ್ಟೆಪ್ ಇದೆ. ಅಂದರೆ ಇದನ್ನು ಮೇಲ್ಗಡೆ ಏನು ಸಿಪ್ಪೆ ಇದೆ ಇದನ್ನೆಲ್ಲ ನಾವು ಗ್ರೇಟ್ ಮಾಡಬೇಕು. ಈ ಥರ ಮೇಲ್ಗಡೆ ಇರೋವಂಥ ಸಿಪ್ಪೆನ ರಿಮೂವ್ ಮಾಡಲಿಕ್ಕೆ ನಾವು ಈ ಚಾಕುನ ಉಪಯೋಗಿಸ್ತಾ ಇದ್ದೀವಿ. ಈ ಚಾಕುವಿಂದ ನೀಟಾಗಿ ಈ ಥರ ಎಲ್ಲ ಸಿಪ್ಪೆ, ಅಂದರೆ ಮೇಲ್ಗಡೆ ಏನು ಒಂದು ಬ್ರೌನಿಷ್ ಆಗಿದೆ ಕಲ್ಲರು, ಆ ಸಿಪ್ಪೆನ ನಾವು ರಿಮೂವ್ ಮಾಡ್ಕೋಬೇಕು. ಅವಾಗಷ್ಟೇ ನಮಗೆ ಡಾರ್ಕ್ ಎಲ್ಲೋ, ಸೆಂಟರ್ ಪಾರ್ಟ್ನಲ್ಲಿರುವಂಥ ಡಾರ್ಕ್ ಎಲ್ಲೋ ನಮಗೆ ನೀಟಾಗಿ ಸಿಗುತ್ತೆ. ಅದನ್ನೆಲ್ಲ ಆದಮೇಲೆ ಈ ರೀತಿ ಒಂದು ಸರಿ ತೊಳ್ಕೊಬೇಕು ಎಲ್ಲ ನೀಟಾಗಿ. ಮತ್ತು ನಮ್ಮದು ಏನು ಸಿಪ್ಪೆನ ಗ್ರೇಟ್ ಮಾಡಿದ್ದೀವಿ ಅದೆಲ್ಲ ಹೋಗೋ ಥರ ಫಸ್ಟು ಎಲ್ಲ ಪೀಸ್ಗಳನ್ನೂ ಕೂಡ ಅದೇ ಥರ ನಾವು 1 by 1 ತೊಗೊಂಡು ಆ ಸಿಪ್ಪೆನ ರಿಮೂವ್ ಮಾಡ್ತಾ ಬರಬೇಕು. ಸಿಪ್ಪೆ ರಿಮೂವ್ ಮಾಡಿ ನೀಟಾಗಿ ತೊಳ್ಕೊಂಡ್ರೆ ನಮಗೆ ಆ ಎಲ್ಲೋ ಪಾರ್ಟ್ ಸಿಗುತ್ತೆ. ಅದೇ ನಮಗೆ ರಿಯಲ್ ಅರಿಶಿಣ. ಇದನ್ನು ನಾವು ಅಲ್ಲಿ ತನಕ, ಅಂದರೆ ಮೇಲ್ಗಡೆ ನಮಗೇನು ಡಾರ್ಕ್ ಬ್ರೌನ್ ಕಲರ್ ಇರುತ್ತೋ ಅದರಿಂದ ಅದು ನೀಟಾಗಿ ಅರಿಶಿಣದ ಥರ ಕಾಣಿಸ್ತಿರಲ್ಲ. ಬಟ್ ನೀವು ಒಂದು ಸರಿ ಅದನ್ನೆಲ್ಲ ರಿಮೂವ್ ಮಾಡಿದ್ರೆ, ಈಗ ಇಲ್ಲಿ ನೀವು ನೋಡ್ತಿರ್ಬೋದು ಇವಾಗ ನಾವು ಇದನ್ನೆಲ್ಲ ರಿಮೂವ್ ಮಾಡಿದ್ದೀವಿ, ಇದು ಹೇಗೆ ಕಾಣಿಸ್ತಿದೆ ಅಂತ. ಫುಲ್ಲು ಹಳದಿ ಕಲರ್ ಡಾರ್ಕ್ ಯೆಲ್ಲೋಯಿಶ್ ಆಗಿದೆ. ಮತ್ತು ಇದನ್ನು ನಾವು ಇವಾಗ ಏನು ಮಾಡೋಣ ಅಂದರೆ ಸನ್ನಲ್ಲಿ ಡ್ರೈ ಮಾಡಬೇಕು. ನಮಗೆ ಬಿಸಿಲಿಗೆ ಇಡೋಣ, ಡೈರೆಕ್ಟಾಗಿ ಇದನ್ನು ಬಿಸಿಲಿಗೆ ಇಡ್ತಿದ್ದೀವಿ ನಾವು. ಇದನ್ನೆಲ್ಲ ಸಿಪ್ಪೆ ಎಲ್ಲ ರಿಮೂವ್ ಮಾಡಿರೋಂಥ ಪೀಸ್ನ ಒಂದು ಕ್ರೇಟಲ್ಲಿ ಹಾಕಿ ಈ ಥರ ನಾವು ಡೈರೆಕ್ಟ್ ಸನ್ಲೈಟಲ್ಲಿ ಇಟ್ಬಿಟ್ಟಿದ್ದೀವಿ. ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಡಾರ್ಕಿಶ್ ಯೆಲ್ಲೋಯಿಶ್ ಆಗಿದೆ, ಎಷ್ಟು ಡಾರ್ಕ್ ಯೆಲ್ಲೋಯಿಶ್ ಆಗಿದೆ ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಎಲ್ಲ. ಫಸ್ಟು 1 to 4 ಡೇಸಲ್ಲಿ ಅಂಥ ಡಿಫ್ರೆನ್ಸ್ ಏನು ಕಾಣಲ್ಲ. ಇದು ನೋಡಿ ಆಫ್ಟರ್ 3 ಡೇಸು ಇನ್ನೂ ಮಾಯ್ಶ್ಚರ್ ಹಂಗೆ ಇದೆ. ಇದು ನಮಗೆ ಸ್ವಲ್ಪ 7 ಡೇಸ್ ಆದಮೇಲೆ ಇದು ಸ್ವಲ್ಪ ಹಾರ್ಡನ್ ಆಗಿದೆ ಇವಾಗ. ಬಟ್ ಕಲರಿಶ್ ಏನು ಅಷ್ಟೊಂದು ಚೆನ್ನಾಗಿಲ್ಲ ಕಲ್ಲರು. ಇದು ಬಂದು 15 ಡೇಸು, ಒಳ್ಳೆ ಕಲರ್ ಬಂದಿದೆ.